trying to protect your soul. We are heroes tonight. We will fly above the sky. We are heroes tonight. Hey, hi, hello, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೈವ್ ವಿತ್ ಮೇರಿ. ಇವತ್ತು ನಮ್ಮ ಪ್ರಯಾಣ ಬಂದ್ಬಿಟ್ಟು ಯಾವಾಗಲೂ ಆ್ಯಕ್ಚುಲಿ ಬೈಕಲ್ಲಿ ಹೋಗ್ತಾ ಇದ್ವಿ, ಇವತ್ತು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಡ್ರೈವ್ ವಿತ್ ಮೇರಿ ಅಂತಲೂ ಹೇಳ್ಬೋದು. ಇವತ್ತು ನಮ್ಮ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪ್ರಯಾಣ ಬಂದ್ಬಿಟ್ಟು ಶಿವಮೊಗ್ಗದ ಕಡೆಗೆ. ಆಲ್ರೆಡಿ ಬ್ಯಾಂಗ್ಳೂರ್ನ ಈಗ 8 ಮೈಲ್ ಟೋಲ್ ಹತ್ರ ದಾಟ್ತಾ ಇದ್ದೀವಿ. ಜಸ್ಟ್ ಈಗ ತಾನೇ ಪೆಟ್ರೋಲ್ ಎಲ್ಲ ಟಾಪ್ ಅಪ್ ಆಯಿತು, ಫುಲ್ ಕಂಪ್ಲೀಟ್ ಕಾರ್ ಚೆಕ್ ಆಯಿತು. ಎಸ್ಟರ್ಡೇ ನೈಟೇ ಆಗಿತ್ತು. ಈಗ ಸಮಯ ಬಂದು 5:46 ಕರೆಕ್ಟಾಗಿ. ಇಲ್ಲಿಂದ ಶಿವಮೊಗ್ಗ ಬಂದ್ಬಿಟ್ಟು 5 ಅವರ್ಸ್ ಜರ್ನಿ ತೋರಿಸ್ತಾರೆ. ಸೊ ಗೊತ್ತಿಲ್ಲ ಯಾವಾಗ ರೀಚ್ ಆಗ್ತೀವಿ ಅಂತ. ಈಗ ಇಲ್ಲಿಂದ 5 ಅವರ್ಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಅಲ್ಲಿಗೆ ಆಲ್ಮೋಸ್ಟ್ 10-10:30 ಆ ಥರ ರೀಚ್ ಆಗಬಹುದು. ಬಟ್ ನೋಡುವ, ಸ್ವಲ್ಪ ಜಲ್ದಿನೇ ರೀಚ್ ಆಗಲಿಕ್ಕೆ ಟ್ರೈ ಮಾಡುವ ಆದಷ್ಟು. ಚಿತ್ರದುರ್ಗ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಲೆಫ್ಟ್ ಡೈವರ್ಷನ್ ಈ ಥರ ಇದೆ ನಮ್ಮ ರೂಟ್ ಇವತ್ತು. ನೋಡುವ, ಆದಷ್ಟು ಜಲ್ದಿ ಟ್ರೈ ಮಾಡುವ ರೀಚ್ ಆಗಲಿಕ್ಕೆ. ಬಿಕಾಸ್ ಕಾರಲ್ಲಿ ಹೋಗ್ತಾ ಇರೋದ್ರಿಂದ ನಮ್ಮ ಕೈಯಲ್ಲೇ ಇರುತ್ತೆ ಎಲ್ಲ ಅಂತ ಹೇಳೋಕ್ಕಾಗಲ್ಲ. ರೋಡ್ ಯಾವ ಥರ ಇರುತ್ತೆ ಹೇಳೋಕ್ಕಾಗಲ್ಲ. ಬೈಕಲ್ಲಾದರೆ ಆಲ್ಮೋಸ್ಟ್ ನಾವು ಗೂಗಲ್ ಟೈಮ್ನ ಬೀಟ್ ಮಾಡ್ಬೋದು. ಸೊ ಇಲ್ಲಿ ಬೀಟ್ ಮಾಡೋ ಚಾನ್ಸಸ್ ನಮಗಿದೆಯಾ ಇಲ್ವಾ ನೋಡುವ. ಇದು ಕ್ಯಾಮ್ರಾ ಆ್ಯಂಗಲ್ ಹೇಗಿದೆ ಹೇಳಿ. ನೆಕ್ಸ್ಟ್ ಇದೇ ಥರ ಚೆನ್ನಾಗಿದೆ ಅಂತಂದರೆ ಸೊ ಇದರಲ್ಲೇನೇ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡುವ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ. ಸೊ ನನ್ನ ಚಾನಲಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ ಬೈಕ್ಗಳ ಬಗ್ಗೆ ಮತ್ತು ಕಾರ್ಗಳ ಬಗ್ಗೆ ಇರುತ್ತೆ. ಅದೇ ಥರ ಪ್ಲೇಸಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದು. ಸೊ ನಮ್ಮದೇನಿದು ಫಸ್ಟ್ ಟೈಮಲ್ಲ ಶಿವಮೊಗ್ಗಕ್ಕೆ ಹೋಗ್ತಾ ಇರೋದು ಕಾರಲ್ಲಿ. ತುಂಬ ಸರಿ ಹೋಗಿದ್ದೀನಿ ಆ್ಯಕ್ಚುಲಿ, ಬಟ್ ಯಾವುದು ವಿಡಿಯೋ ಮಾಡಿರಲಿಲ್ಲ. ಸೊ ಈಗ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡುವ ಇದೇ ಥರ ಚೆನ್ನಾಗಿರುತ್ತೆ ಅಂತಂದರೆ ಹೇಳಿ. ನೆಕ್ಸ್ಟ್ ಇನ್ ಫ್ಯೂಚರಲ್ಲೂ ಸಹ ವಿಡಿಯೋಗಳನ್ನ ಮಾಡ್ತಾನೆ ಹೋಗುವ. ಬೆಳಗ್ಗೆ ಹೊತ್ತು ರೈಡ್ ಮಾಡೋದೇ ಒಂಥರ ರೈಡ್ ಅಂತ ಹೇಳ್ಬಿಟ್ಟು ಯಾವಾಗಲೂ ರೈಡೇ ಬರ್ತಾರೆ. ಈಗ ಬೆಳಗ್ಗೆ ಹೊತ್ತು ಡ್ರೈವ್ ಮಾಡೋದೇ ಒಂಥರ ಖುಷಿ. ಎಂಟಿ ರೋಡ್ಗಳು, ಒಳ್ಳೆ ಕ್ಲೈಮೇಟ್. I've been flying from town to town, from London to Taiwan. I've been all around the globe trying to protect your soul. We are heroes tonight. We will fly. ಅಪ್ಡೇಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಾವೀಗ ದಾಬಸ್ಪೇಟೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ಪರವಾಗಿಲ್ಲ, ಆಗ್ಲೇ ಹೇಳಿದ ಥರ ಸ್ವಲ್ಪ ರೋಡ್ಗಳೆಲ್ಲ ಫ್ರೀ ಇದೆ. ಅಷ್ಟೊಂದೇನು ನಮಗೆ ರಶ್ ಅಂತ ಏನಿಲ್ಲ. ಸೊ ಹಾಗಾಗಿ ಸ್ವಲ್ಪ ಡ್ರೈವ್ ಚೆನ್ನಾಗಿ ಸಾಗ್ತಾ ಇದೆ. ಆಲ್ಮೋಸ್ಟ್ ಈಗ ಟೈಮ್ ಬಂದುಬಿಟ್ಟು 6:15 ಆಗಿದೆ ಟೈಮ್ ಆಗಲೇ. ಸೊ 6 ಬಿಕಾಸ್ ನಾವು ನಾರ್ಮಲ್ ಟೈಮಲ್ಲಿ ನಾವು ಈ ರೋಡಲ್ಲಿ ಬರ್ತೀವಿ ಅಂತಂದರೆ ಸ್ವಲ್ಪ ತುಂಬ ರಶ್ ಇರುತ್ತೆ ತುಮಕೂರು ಹೈವೇಲಿ. ಸೊ ಇವತ್ತು ಬೆಳಗ್ಗೆನೇ ನಾವು ಹೊರಟಿರೋದ್ರಿಂದ ಪರವಾಗಿಲ್ಲ. ಸೊ ರೋಡ್ಸ್ ಎಲ್ಲ ಸ್ವಲ್ಪ ಫ್ರೀ ಇದೆ. ಸೊ ಯಾರೇ ಒಂದು ಬೆಳಗಿನ ಜಾವದ ಹೊತ್ತು ಡ್ರೈವ್ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಸಜೆಷನ್ ಈವನ್ ಎಲ್ಲ ಡ್ರೈವರ್ ಅಣ್ಣಗಳಿಗೆ ಎಲ್ಲರಿಗೂ ನಿದ್ದೆ ಬಂತ ಸೈಡ್ಗೆ ಹಾಕಿ 1 ಅವರ್ ಮಲಗಿ. ಸೊ ಅದಾದಮೇಲೆ ಮತ್ತೆ ಡ್ರೈವ್ ಮಾಡಿ. ಯಾಕಂತಂದರೆ ಪ್ರಾಣ ಇಂಪಾರ್ಟೆಂಟು. ಸೊ ತುಂಬ ಆಕ್ಸಿಡೆಂಟ್ಗಳಾಗೋದಿಲ್ಲ ಮಾರ್ನಿಂಗ್ ಟೈಮಲ್ಲಿ ಆಕ್ಸಿಡೆಂಟ್ಗಳಾಗ್ತಿರೋದು ಯೂಶ್ವಲಿ. ಸೊ 1 ಅವರ್ ನಾವು ರೆಸ್ಟ್ ಮಾಡಿ ಹೋಗೋದ್ರಿಂದ ನಮ್ಮ ಪ್ರಾಣ ಉಳಿಯುತ್ತೆ. ಸೊ ನಂಬ್ಕೊಂಡು ತುಂಬ ಜನ ಇರ್ತಾರೆ ಫ್ಯಾಮಿಲಿಯಲ್ಲಿ, ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ಇಲ್ಲ ಹೆಂಡತಿ ಮಕ್ಕಳು ಆಗ್ಬೋದು. ಸೊ ನಾವು ಏನೋ ಟೈಮ್ನ ಇದು ಮಾಡೋದಕ್ಕೋಸ್ಕರ ನಮ್ಮ ಪ್ರಾಣನೇ ಕಳ್ಕೊಬೇಕಾಗಿಲ್ಲ. 1 ಅವರ್ ಪವರ್ ನ್ಯಾಪ್ ತಗೊಳ್ಳಿ, ಮತ್ತೆ ಸ್ಟಾರ್ಟ್ ಮಾಡಿ ಫ್ರೆಶ್ ಆಗಿ. ನೀವು ತಲುಪುವಂಥ ಜಾಗ ಲೇಟಾಗಿ ತಲುಪಬಹುದು. ಸೊ ಆದರೆ ಸುರಕ್ಷತೆಯಿಂದ ತಲುಪ್ತೀರಾ ಅಷ್ಟೇ, ಸೇಫಾಗಿ ರೀಚ್ ಆಗ್ತೀರಾ ನಿಮ್ಮ ಡೆಸ್ಟಿನೇಷನ್ನ. ಸೊ ಆರಾಮಾಗಿ ಡ್ರೈವ್ ಮಾಡಿ. ಒಂದು ರ್ಯಾಶ್ ಡ್ರೈವ್ ಎಲ್ಲ ಮಾಡೋದ್ರಿಂದ ಏನು ಯೂಸ್ ಇಲ್ಲ ನನಗೆ ಹೇಳಿದ್ರೆ. ಆರಾಮಾಗಿ ಹೋಗಿ ಅಷ್ಟೇ, ಸಿಂಪಲ್. ಪ್ರಾಣ ತುಂಬ ಇಂಪಾರ್ಟೆಂಟ್. ದಬಸ್ಪೇಟೆ ಫ್ಲೈಓವರ್ ಮೇಲೆ ಇದ್ದೀವಿ ನಾವೀಗ. ಸೊ ನೀವು ಆ ಕಡೆ ಬ್ಯಾಕ್ ವಿಡಿಯೋ ಎಲ್ಲ ನೋಡ್ಬೋದು. ಹತ್ತತ್ರ ತುಮಕೂರು ಹತ್ರ ರೀಚ್ ಆಗ್ತಾ ಇದ್ದಂಗೆ ವೈಬ್ಗಳೇ ಚೇಂಜ್ ಆಗುತ್ತೆ ನಮಗೆ. ಈಗ ನೀವು ನೋಡ್ತಾ ಇದ್ದೀರಲ್ವ, ಫುಲ್ ಹಿಲ್ ಸ್ಟೇಷನ್ ಸ್ಟಾರ್ಟ್ ಆಯಿತು. ಅಂದರೆ ಬೆಳಗಿನ ಜಾವದ ಒಂದು ವ್ಯೂ ಅನ್ನೋದು ಸಿಗುತ್ತೆ ಅಲ್ವಾ ನಮಗೆ. ಕ್ರೇಜಿ ಇರುತ್ತೆ ಮಾತ್ರ. ನೋಡಿ ಮುಂದೆ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದೆ, ಫುಲ್ ಕ್ಲೌಡಿ ವೆದರ್ ಇದೆ. ಮಾಡಿಸಿದ ಕ್ಲೈಮೇಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಇದು. ಐ ಮೀನ್ ಡ್ರೈವ್ಗಾಗಲಿ ಇಲ್ಲ ರೈಡ್ಗಾಗಲಿ. ಸೊ ವಾಟ್ ಎವರ್ ಇಟ್ ಈಸ್, ನಿಮ್ಮ ಇಷ್ಟ. ಸೊ ಏನೇ ಒಂದು ಮಾಡ್ತೀವಿ ಅಂತಂದ್ರೆ ತುಂಬ ಅದ್ಭುತವಾದಂಥ ಕ್ಲೈಮೇಟ್ ಇದು ಮಾರ್ನಿಂಗ್ ಟೈಮ್. ಸೊ ಆದಷ್ಟು ಯಾರ್ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅರ್ಲಿ ಮಾರ್ನಿಂಗ್ ಡ್ರೈವ್ ಆಗಲಿ ಇಲ್ಲ ರೈಡ್ ಆಗಲಿ, ಸೊ ಟ್ರೈ ಮಾಡಿ. ಲೈಫಲ್ಲಿ
ಆಗ್ಲೇ ಹೇಳ್ದಂಗೆ ತುಮಕೂರು ಹತ್ತತ್ರ ಬಂದಿದ ತಕ್ಷಣ ಆ ವೈಬ್ಗಳೊಂದು ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಮುಂದೆ ಕಾಣಿಸೋ ಬೆಟ್ಟ, ಅದೇ ಥರ ಈ ವೆದರು, ಸೊ ಏನೋ ಒಂಥರ ಚೇಂಜಸ್. ನಮ್ಮ ಬ್ಯಾಂಗ್ಳೂರಿಂದ ಬರೀ ಒಂದು 50 ಕಿಲೋಮೀಟರ್ ಹೊರಗಡೆ ಬರ್ತೀವಿ ಅಂತಂದರೆ ಅಂದರೆ ಈ ಥರ ಒಂದು ಪ್ಲೇಸ್ ಇದೆ ಅಂತಂದರೆ ಕ್ರೇಜಿ ಅಲ್ವಾ ಗುರು. ಸೊ ಈಗ ಇಲ್ಲೂ ತುಂಬ ಪಲ್ಯೂಟ್ ಆಗ್ತಾ ಇದೆ. ಐ ಮೀನ್ ತುಂಬ ಫ್ಯಾಕ್ಟ್ರೀಸ್ ಅದೆಲ್ಲ ಇರೋದ್ರಿಂದ, ತುಂಬ ವೆಹಿಕಲ್ ಟ್ರಾವೆಲ್ಸ್ ಮಾಡೋದ್ರಿಂದ ಪೊಲ್ಯೂಷನ್ ಅಂತೂ ಎಲ್ಲ ಕಡೆ ಇದೆ. ಬಟ್ ಆದರೆ ನನಗೆ ಕೇಳಿದ ತುಮಕೂರು ಅಂತ ಬಂದರೆ ಒಂದು ಅದ್ಭುತವಾದಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ಅಂದರೆ ನಿಯರ್ ಟು ನಮ್ಮ ಬ್ಯಾಂಗ್ಳೂರು ತುಂಬ ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸಸ್ ಇದೆ. ಎಕ್ಸಾಂಪಲ್ ನಮ್ಮ ಶಿವಗಂಗೆ ಬೆಟ್ಟ ಆಗ್ಬೋದು, ಅದೇ ಥರ DDLs ದೇವರಾಯನ ದುರ್ಗ ಆಗ್ಬೋದು. ತುಂಬ ಅದ್ಭುತವಾದಂತಹ ಸ್ಥಳಗಳಿದೆ ಮಾತ್ರ. ಅಂದರೆ 1 ಡೇ ಟ್ರಿಪ್ಗೋಸ್ಕರ ನೀವು ಪ್ಲ್ಯಾನ್ ಮಾಡ್ತೀರಾ ಅಂತಂದರೆ ಮಸ್ತಾದಂತಹ ಜಾಗಗಳಿದೆ. ಅದೇ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಡ್ರೈವ್ ಎಲ್ಲ ರೈಡ್ ಅಂತಲೇ ತುಂಬ ಜನ ಬರ್ತಾರೆ. ಫೇಮಸ್ ಆದಂತಹ ಕ್ಯಾತ್ಸಂದ್ರದ ತಟ್ಟೆ ಇಡ್ಲಿ ಅಂತಂದರೆ ಯಾರಿಗೆ ಗೊತ್ತಿರಲ್ಲ ಬ್ಯಾಂಗ್ಳೂರಲ್ಲಿ. ತುಂಬ ಜನ ಬಂದು ಇಡ್ಲಿ ತಿಂದ್ಕೊಂಡೇ ಹೋಗ್ತಾರೆ ಇಲ್ಲಿಂದ, ಬ್ರೇಕ್ಫಾಸ್ಟ್ಗೆ ಅಂತಲೇ ಬರ್ತಾರೆ. ಸೊ ಆ ಥರ ಒಂದು ಒಳ್ಳೆ ಪ್ಲೇಸಸ್ ಇದೆ. ಹಾಗೆಯೇ ಇನ್ನೊಂದು ಪ್ಲೇಸು ನಮ್ಮ ಶಿವಕುಮಾರ ಸ್ವಾಮೀಜಿ ಆದಂತಹ ಸಿದ್ಧಗಂಗಾ ಮಠ ಸಹ ಇರೋ ತುಮಕೂರಲ್ಲೇ. ಸೊ ಯಾರ್ಯಾರಾದರೆ ಇದು ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ, ನೋಡಿ. ಈ ಥರದ ಪ್ಲೇಸ್ಗಳನ್ನೆಲ್ಲ ನೋಡಬೇಕು. ಗುರು ನಮ್ಮ ಬ್ಯಾಂಗ್ಳೂರು ಅಕ್ಕಪಕ್ಕ ಇರೋ ಪ್ಲೇಸ್ಗಳನ್ನೇ ನೀವು ನೋಡಿಲ್ಲ ಅಂತಂದರೆ ಬೇರೆ ಕಂಟ್ರಿಗಳಿಗೆಲ್ಲ ಹೋಗ್ಬಿಟ್ಟು ಏನು ಗುರು ನೋಡ್ತೀಯ, ಯೂಸೇ ಇಲ್ಲ. ಫಸ್ಟ್ ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕದಿಂದ ಇದೆಯಾ ಅಂತಂದರೆ ಕರ್ನಾಟಕದಿರೋ ಪ್ಲೇಸ್ಗಳನ್ನ ಕಂಪ್ಲೀಟ್ ಮಾಡು. ಡ್ರೈವ್ ಅಪ್ಡೇಟ್ ಆಲ್ರೆಡಿ ನಾವು ಈಗ ಬಂದ್ಬಿಟ್ಟು ಆಲ್ಮೋಸ್ಟ್ ಕ್ಯಾತ್ಸಂದ್ರ ಟೋಲ್ ಹತ್ರ ಬಂದ್ವಿ. ಕ್ಯಾತ್ಸಂದ್ರ ಟೋಲ್ನ ಇನ್ನೇನು ದಾಟ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ನಮ್ಮ ಡ್ರೈವಲ್ಲಿ 2ನೇ ಟೋಲು. ನಾವು ಚಿತ್ರದುರ್ಗದಿಂದ ಹೋಗ್ತಾ ಇರೋದ್ರಿಂದ ಇನ್ನೂ ನಮಗೊಂದು 2-3 ಟೋಲ್ಗಳು ಸಿಗುತ್ತೆ ಶಿವಮೊಗ್ಗ ರೀಚ್ ಆಗೋವರೆಗೂ. ಸೊ ಇದು ಬಂದ್ಬಿಟ್ಟು ಈಗ ಸದ್ಯಕ್ಕೆ 2ನೇ ಟೋಲ್ ಗೇಟ್. ಇದು ಎಷ್ಟು 50 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ 3 ಟೋಲ್ಗಳನ್ನ ನಾವು ದಾಟಬೇಕಾಗತ್ತೆ ಬರೀ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೋಸ್ಕರ. ನನಗಂತೂ ಇವತ್ತವರೆಗೂ ಅರ್ಥ ಆಗಿಲ್ಲ ಏನಕ್ಕೆ ಇಷ್ಟು ಟೋಲ್ಗಳನ್ನ ಇಟ್ಟಿದ್ದಾರೆ ಇಷ್ಟು ಚಿಕ್ಕ ರೋಡಿಗೆ ಅಂತ. ಆದರೂ ಎಲ್ಲ ಟೋಲ್ಗಳು ಚಿಲ್ಲರೆ ಟೋಲ್ಗಳಂತಲೇ ಹೇಳ್ಬೋದು. 10-20-25 ರೂಪಾಯಿ ಹತ್ರ ಕಟ್ ಆಗುತ್ತೆ. ಅದರ ಬದಲು ಒಂದೇ ಟೋಲ್ನ ಇಟ್ಬಿಟ್ಟು ಅಲ್ಲೇ ಒಂದು 50-60 ರೂಪಾಯಿಗಳನ್ನ ಕಟ್ ಮಾಡ್ಕೊಂಡ್ರೆ ಆಗುತ್ತೆ. ಸುಮ್ಮನೆ ಇದರಿಂದ ತುಂಬ ಜನಕ್ಕೆ ಟೈಮ್ ವೇಸ್ಟು, ಒಂದೊಂದ್ಸರಿ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ಟೋಲ್ಗಳು ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತಂದರೆ ಗೊತ್ತಿಲ್ಲ ಏನಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಈಗ ರೋಡ್ ಎಕ್ಸ್ಟೆಂಡ್ ಅನ್ನೋದು ಮಾಡ್ತಾ ಇದ್ದಾರೆ. ರೋಡ್ ಎಕ್ಸ್ಟೆಂಡ್ ಆದಮೇಲೆ ಏನಾದರೂ ಮೇ ಬಿ ಒಂದೇ ಟೋಲ್ನ ಇಡಬಹುದಾ ಅಂತ ನೋಡಬೇಕು. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಆಯಿತು, ಆಮೇಲೆ ಸೊ ನಮಗೆ ಕ್ಯಾತ್ಸಂದ್ರ ಟೋಲ್ ದಾಟಿದ ತಕ್ಷಣವೇ ಬರುತ್ತೆ ಕ್ಯಾತ್ಸಂದ್ರದ ತಟ್ಟೆ ಇಡ್ಲಿ. ಯಾರ್ಯಾರಿಗಾದರೆ ಗೊತ್ತಿಲ್ಲ ಅಲ್ಲಿ ಹೋಗಿ ನೀವು ಈಗ ಮುಂದೆ ಒಂದು ಸರ್ಕಲ್ ಬರುತ್ತೆ. ಆ ಸರ್ಕಲಲ್ಲಿ ಯಾರಿಗೆ ಕೇಳಿದ್ರು ಹೇಳ್ತೀನಿ ಯಾವುದು ಫೇಮಸ್ ತಟ್ಟೆ ಇಡ್ಲಿ ಊಟ. ಡ್ರೈವ್ ಅಪ್ಡೇಟ್ ನಾವೀಗ ಆಲ್ರೆಡಿ ತುಮಕೂರು ಬಿಟ್ಟು ಮುಂದೆ ಬಂದಾಯಿತು. ಸೊ ರೋಡ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಆಲ್ರೆಡಿ ನಾವು ತುಮಕೂರು ಕ್ರಾಸ್ ಮಾಡಿದ್ದೀವಿ ಅಂತ. ಚಿತ್ರದುರ್ಗವರೆಗೂ ಇದೇ ಥರ ಇರುತ್ತೆ ರೋಡು. ಅಂದರೆ ನಮ್ಮದು ಚಿತ್ರದುರ್ಗದ ಹತ್ರ ನಾವು ಡೈವರ್ಷನ್ ತೊಗೊಂಡಿರೋದ್ರಿಂದ ಸೊ ಆ ಥರ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಇದೇ ಥರ ಅಪ್ ಟು ಮುಂಬೈವರೆಗೂ ಇದೇ ಥರ ಇರುತ್ತೆ. ಇದು ಬಂದ್ಬಿಟ್ಟು ಮುಂಬೈ, ಬ್ಯಾಂಗ್ಳೂರು ಟು ಮುಂಬೈ. ಇದಂತೂ ಒನ್ ಆಫ್ ದಿ ಬೆಸ್ಟ್ ರೋಡ್. ಚೆನ್ನಾಗಿದೆ. ಬಟ್ ಇದರಲ್ಲಿ ಈಗ ಸ್ವಲ್ಪ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ರೋಡ್ಗಳು ಫ್ಲೈಓವರ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಮಾತ್ರ ನಮಗೆ ಸ್ಮಾಲ್ ಡೈವರ್ಷನ್ಸ್ ಇರುತ್ತೆ ಅಷ್ಟೇ. ಐ ಮೀನ್ ಹೈವೇ ಇರಲ್ಲ. ಸೈಡಲ್ಲೇ ಪಕ್ಕದ ಸರ್ವಿಸ್ ರೋಡ್ ಇರುತ್ತೆ. ಆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಾಗುತ್ತೆ. ಇಲ್ಲಿಗೆ ಬಂದಮೇಲೆ ಆಲ್ಮೋಸ್ಟ್ ಆರಾಮಾಗಿ ನಾವು 120 ಥರ ಕ್ರೂಸ್ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ ನಾವು ಆನ್ ಟೈಮ್ ರೀಚ್ ಆಗಬಹುದು. ಆಲ್ರೆಡಿ ಸಮಯ 6:37. ಒಬ್ಬನೇ ಇರೋದ್ರಿಂದ ತುಂಬ ಬೋರ್ ಆಗ್ತಾ ಇದೆ. ಬಿಕಾಸ್ ಈ ಡ್ರೈವ್ನ ಒಬ್ಬನೇ ಮಾಡ್ತಾ ಇದ್ದೀನಿ. ಸ್ವಲ್ಪ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಷ್ಟಂತ ಸಾಂಗ್ಸ್ ಕೇಳೋಕ್ಕಾಗುತ್ತೆ. ಸಾಂಗ್ಸ್ ಕೇಳ್ತಾ ಇದ್ದೀನಿ. ವಿತೌಟ್ ಸಾಂಗ್ಸ್ ಅಂತೂ ನಾನು ಆ್ಯಕ್ಚುಲಿ ಬೈಕೇ ಡ್ರೈವ್ ಮಾಡಲ್ಲ ವಿತೌಟ್ ಸಾಂಗ್ಸ್. ಸೊ ಡ್ರೈವ್ ಅಂತಂದರೆ ಆಬ್ವಿಯಸ್ಲಿ ಸಾಂಗ್ಸ್ ಇರಬೇಕು. ಸಾಂಗ್ಸ್ ಇದೆ, ಸಾಂಗ್ಸ್ ಕೇಳ್ಕೊಂಡ್ರೆ ಮಾಡ್ತಾ ಇರೋದು. ಅದೇ ಥರ ಸೆಂಟ್ರಲ್ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ವಿಡಿಯೋ ಹೇಗೆ ಬರುತ್ತೆ ಏನಂತ ಹೇಳ್ಬಿಟ್ಟು. ನಾನು ಫಸ್ಟ್ ವಿಡಿಯೋ ಇದು ಆ್ಯಕ್ಚುಲಿ ನಾನು ಕಾರಲ್ಲಿ ಮಾಡ್ತಾ ಇರೋದು. ಸೊ ಏನೇ ಒಂದು ಮಿಸ್ಟೇಕ್ಸ್ ಇದ್ರೂ ಕಮೆಂಟ್ಸಲ್ಲಿ ನನಗೆ ತಿಳಿಸ್ಕೊಡಿ. ನನಗೆ ಕ್ರೇಜಿ ಇದೆ ಗೊತ್ತಿಲ್ಲ. ತುಂಬ ದಿನ ಆಗಿದೆ ಆ್ಯಕ್ಚುಲಿ ಕಾರ್ ತೊಗೊಂಡು ಹೊರಗಡೆ ಬಂದು. ಈ ರೋಡು, ಈ ಕ್ಲೈಮೇಟು ನನಗೆಲ್ಲೋ ಒಂದು ಹೆವಿಂಗ್ ಹೋಗೋ ಥರ ಫೀಲ್ ಆಗ್ತಾ ಇದೆ. ಅಂದರೆ ಅಷ್ಟು ಚೆನ್ನಾಗಿದೆ ಮಾತ್ರ. ಯಾವಾಗಲೂ ನಾವು ಕ್ಲಿಯರ್ ಸ್ಕೈಸ್ನ ನೋಡ್ತಾ ಇದ್ವಿ. ಕ್ಲಿಯರ್ ಸ್ಕೈನ ಇವತ್ತು ಬಂದ್ಬಿಟ್ಟು ಏನಿದೆ ಅಂತಂದರೆ ಮೋಡಗಳ ಮಧ್ಯೆ ನಮಗೆ ನೀಲಿ ಬಣ್ಣದ ಆಕಾಶ. ಸೊ ಅದೇ ಒಂಥರ ಚೆನ್ನಾಗಿದೆ. ಇನ್ನು ನಿಮಗೆ ಗೊತ್ತಿರೋ ಥರ ತುಮಕೂರು ಬಂದ್ವಿ ಅಂದಿದ ತಕ್ಷಣ ನಮ್ಗೆ ಆ ಕಡೆ ಈ ಕಡೆ ಅಡಿಕೆ ತೋಟ, ತೆಂಗಿನ ತೋಟ ಸ್ಟಾರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ನಮಗೆ ಶಿರಾ ಬರುತ್ತೆ. ಸೊ ಶಿರಾ ಹತ್ರ ಟೋಲ್ ಇದೆ ಅನಿಸುತ್ತೆ. ಇದೆಲ್ಲ ಬಾಂಬ್ ಟೋಲ್ಸ್ ಮಾತ್ರ. ಇಲ್ಲೆಲ್ಲ ಕ್ರೇಜಿ ಅಮೌಂಟ್ ಇರೋದು. ಈ ರೋಡಲ್ಲಿ ಈ ವ್ಯೂ ಮಾತ್ರ ತುಂಬ
ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ವ್ಯೂ. ಆ ರೋಡ್ ಹೈವೇ ಲಿಟ್ರಲಿ ಅಲ್ಲಿವರೆಗೂ ಕಾಣ್ತಾ ಇದೆ ನಮಗೆ. ಅಟ್ಲೀಸ್ಟ್ ಒಂದು 1 ಕಿಲೋಮೀಟರ್ ವಿಸಿಬಲ್ ಇರುತ್ತೆ ಅನ್ಸುತ್ತೆ ಆ ಬೆಟ್ಟದ ಮೇಲಿಂದ, ಐ ಮೀನ್ ಆ ಗುಡ್ಡದ ಮೇಲಿಂದ ನಮಗೆ. ಈ ನಮ್ಮ ಡ್ರೈವಲ್ಲಿ ಇದು ಬಂದುಬಿಟ್ಟು 3ನೇ ಟೋಲ್. ಫಸ್ಟ್ ಟೋಲ್ ನಾನು ತೋರಿಸಿಲ್ಲ, ಇದು ಬಂದ್ಬಿಟ್ಟು 3ನೇ ಟೋಲ್ ನಮಗೆ. ಆಲ್ಮೋಸ್ಟ್ ನಿಯರ್ ಶಿರಾ ಹತ್ರ ಬರುತ್ತೆ ಈ ಟೋಲ್. ಆಲ್ಮೋಸ್ಟ್ ಚಿತ್ರದುರ್ಗ ನಮಗೆ ಒಂದು 30 ಕಿಲೋಮೀಟರ್ಸ್ ಇದೆ ಅನ್ಸುತ್ತೆ ಇಲ್ಲಿಂದ. ಸೊ ಇದು ಬಂದ್ಬಿಟ್ಟು ನಮ್ಮ ಡ್ರೈವಲ್ಲಿ 4ನೇ ಟೋಲ, 5ನೇ. ನಮ್ದು ಅಂದ್ಕೊಂಡಿರೋ ಟೈಮ್ಗೆ ನಾವು ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ. ಆಗ್ತಾ ಬಂದ್ವಿ, ಚಿತ್ರದುರ್ಗದ ಹತ್ರ ರೀಚ್ ಆಗ್ತಾ ಬಂತಂದರೆ ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ? ಈ ರೋಡಲ್ಲಿ ಬಂದೇವರು ತುಂಬ ಜನಕ್ಕೆ ಗೊತ್ತಿರುತ್ತೆ. ಓ, ಫ್ಯಾನಿಂದನೂ ಕರೆಂಟ್ ಬರುತ್ತಾ ಅಂತ ಗೊತ್ತಾಗಿದೆ ಸ್ವಲ್ಪ ದಿನ ಆದಮೇಲೆ. ಚಿತ್ರದುರ್ಗಕ್ಕೆ ರೀಚ್ ಆದ್ವಿ. ಬೆಟ್ಟದ ಮೇಲೆ ಫ್ಯಾನ್ಗಳು ಕಾಣ್ತಾ ಇದೆ ಅಂತಂದರೆ ಚಿತ್ರದುರ್ಗಕ್ಕೆ ಬಂದ್ವಿ ಅಂತ ಅರ್ಥ. ಚಿತ್ರದುರ್ಗ ಇನ್ನು 5 ಕಿಲೋಮೀಟರ್ ಇದೆ ಸಿಟಿ ಒಳಗಡೆ ಹೋಗ್ಬೇಕಂತಂದರೆ. ಆಲ್ಮೋಸ್ಟ್ ಇದೆಲ್ಲ ಚಿತ್ರದುರ್ಗ ಅಂಡರೇ ಬರುತ್ತೆ. ಸೊ ನಿಮಗೂ ಹೀಗೆ ಅನ್ನಿಸ್ತಾ ಆಯ್ತಾ? ಚಿಕ್ಕ ಹುಡುಗರು ಇರಬೇಕಾದ್ರೆ, ಅಂದರೆ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಏನಕ್ಕೆ ಬೆಟ್ಟದ ಮೇಲೆಲ್ಲ ಫ್ಯಾನ್ಗಳನ್ನ ಹಾಕಿದ್ದಾರೆ, ಸೊ ಇಲ್ಲಿಂದನೇ ನಮಗೆಲ್ಲ ಗಾಳಿ ಬರುತ್ತಾ ಅಂತ ಏನಾದರೂ ಅಂದ್ಕೊಂಡಿದ್ರ? ನಾನಂತೂ ಅಂದ್ಕೊಂಡಿದ್ದೆ. ಸೊ ನೀವು ಇದೇ ಥರ ಅಂದ್ಕೊಂಡಿದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಈ ಫ್ಯಾನ್ಗಳಿಂದ ಗಾಳಿ ಬರ್ತಾ ಇಲ್ಲ, ಆ ಫ್ಯಾನ್ಗಳಿಂದ ಪವರ್ ಜನ್ರೇಟ್ ಆಗ್ತಾ ಇದೆ ಅಂತ. ಅದೇ ಥರ ಚಿಕ್ಕ ಹುಡುಗರು ಇನ್ನೋಸೆಂಟ್ ಆಗಿರ್ತೀವಿ ನಾವು, ನಮ್ಗೆ ಏನೂ ಗೊತ್ತಿರಲ್ಲ. ದೊಡ್ಡವ್ರು ಆಗ್ತಾ ಆಗ್ತಾ ಕಳ್ಳನ ಮಕ್ಕಳಾಗ್ತೀವಿ. ಈ ರೋಡಲ್ಲಿ ಬಂದಾಗೆಲ್ಲ ಏನೋ ಒಂಥರ ಫೀಲ್, ಇಲ್ಲೋ ನಾವು ಬೇರೆ ಕಂಟ್ರಿಗೆ ಹೋಗಿರೋ ಥರ ಆ ಥರ ಇದೆ ಆ್ಯಕ್ಚುಲಿ. ಈಗ ರೀಸೆಂಟಾಗಿ ನಾವು ಈಗ ಮುಂಬೈ ಎಲ್ಲ ಹೋಗ್ಬೇಕಂತಂದರೆ ಮುಂಚೆ ಇದೆ ಔಟರ್ ರಿಂಗ್ ರೋಡ್ ಥರ ಆಯಿತು. ಈಗ ಆ ಕಡೆ ಇನ್ನೂ ಒಂದು ಔಟರ್ ರಿಂಗ್ ರೋಡ್ ಆಗಿದೆ. ಸೊ ಕಂಪ್ಲೀಟ್ ಸಿಟಿ ಔಟ್ಸ್ಕಟ್ಸಿಂದ ಹೋಗ್ಬಿಡ್ತೀವಿ ಆ ರೋಡಲ್ಲಿ ಹೋದರೆ. ತುಂಬ ವೆಲ್ ಮೈಂಟೈನ್ಡ್ ರೋಡ್ ಆ್ಯಕ್ಚುಲಿ ಇದು. ಸೊ ಸಿಟಿ ಒಳಗಡೆ ಬಂದಾಯಿತು, ಚಿತ್ರದುರ್ಗದ ಸಿಟಿ ಒಳಗಡೆ. ಈಗ ಇದು ಬಂದ್ಬಿಟ್ಟು ಚಳ್ಳಕೆರೆ ರೋಡು. ಚಳ್ಳಕೆರೆ ಮತ್ತು ಚಿತ್ರದುರ್ಗ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಶಿವಮೊಗ್ಗಕ್ಕೆ ಹೋಗ್ಬೇಕಂದ್ರೆ ಸೊ ಇಲ್ಲಿಂದ ಹೋಗ್ಬೋದು, ಚಿತ್ರದುರ್ಗದಿಂದ ಹೋಗ್ತೀವಿ. ಪರವಾಗಿಲ್ಲ, ರೋಡ್ ಚೆನ್ನಾಗಿದೆ. ಇದೂ ತುಂಬ ಫಾಸ್ಟಾಗಿ ಹೋಗುವಂತಹ ರೋಡ್ ಇದು. ಸೊ ಹಾಗಾಗಿ ಈ ರೋಡನ್ನ ಚೂಸ್ ಮಾಡಿದ್ದು. ಸಿಟಿ ಒಳಗಡೆ ಇಷ್ಟೊತ್ತಿನಲ್ಲಿ ಟ್ರಾಫಿಕ್ ಇರೋಲ್ಲ. ಈಗ ಇನ್ನೇನು 8 ಗಂಟೆ ಆಯ್ತಲ್ವ, ಈಗ ಸ್ಟಾರ್ಟ್ ಆಗುತ್ತೆ ಟ್ರಾಫಿಕ್ ಇಲ್ಲ. ಸ್ಕೂಲ್ ಬಸ್ಗಳಂತೆ ಅದು ಇದು ಎಲ್ಲ ಬಂತು ಅಂದರೆ ಟ್ರಾಫಿಕ್ ಆಬ್ವಿಯಸ್ಲಿ ಆಗುತ್ತೆ. ಸದ್ಯಕ್ಕಂತೂ ಪ್ರಿಟಿ ಸ್ಮೂತಾಗಿ ಹೋಗ್ತಾ ಇದೆ ಡ್ರೈವ್. ನೋಡುವ ಮುಂದೆ ಹೇಗಿರುತ್ತೆ ಅಂತ. ಆಲ್ಮೋಸ್ಟ್ ನಾವಿನ್ನು ಶಿವಮೊಗ್ಗದ ರೀಚ್ ಆದ್ವಿ. ಆ್ಯಕ್ಚುಲಿ ನಾನ್ ಸ್ಟಾಪ್ ಡ್ರೈವ್ ಇದು. ನಾವಲ್ಲಿ ಕರೆಕ್ಟಾಗಿ 5:15ಗೆ ನಾವು ಬ್ಯಾಂಗ್ಳೂರನ್ನ ಬಿಟ್ಟಿದ್ದು ನಮ್ಮ ಮನೆ ಹತ್ರದಿಂದ ಟಿ ದಾಸರಹಳ್ಳಿಯಲ್ಲಿ. ಈಗ ಆಲ್ಮೋಸ್ಟ್ ಇನ್ನೇನು ರೀಚ್ ಆದ್ವಿ ಶಿವಮೊಗ್ಗ. ಇಲ್ಲಿಂದ ಇನ್ನೊಂದು 10 ಕಿಲೋಮೀಟ್ರ್ ಇದೆ ಅಂತ ಅನ್ಸುತ್ತೆ. 10 ಕಿಲೋಮೀಟ್ರ್ ಅಷ್ಟೇ ಉಳಿದಿರೋದು ಶಿವಮೊಗ್ಗ. ಈಗ ಸದ್ಯಕ್ಕೆ ಟೈಮ್ ಬಂದ್ಬಿಟ್ಟು 9:08. ಒಂದು ಬ್ರೇಕು ತೊಗೊಂಡಿಲ್ಲ ಅಲ್ಲಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈಗ ಆ್ಯಕ್ಚುಲಿ ಬ್ರೇಕ್ ತೊಗೊಬೇಕು, ಅಟ್ಲೀಸ್ಟ್ ಒಂದು ಪಿಟ್ ಸ್ಟಾಪ್ ಕೊಡಬೇಕು. ಒಂದು ಮುಂದೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಜಸ್ಟ್ ಒಂದು 5 ಮಿನಿಟ್ಸ್ ರಿಫ್ರೆಶ್ ಆಗಿಬಿಟ್ಟು ಹೊರಡೋದು. ಟೈಮ್ ಬೇರೆ ಆಯಿತು 9 ಗಂಟೆ, ಇನ್ನೂ ತಿಂಡಿ ತಿಂದಿಲ್ಲ. ಸೊ ಹೊಟ್ಟೆ ಬೇರೆ ಹಸಿತಾ ಇದೆ. ಶಿವಮೊಗ್ಗದಲ್ಲೇ ತಿಂಡಿ ತಿಂದ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನೋಡುವ. ಸೊ ಲಾಸ್ಟ್ ಟೈಮ್ ನಾನು ಬಂದಾಗ ಈ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಈಗ ಈ ರೋಡ್ ಮುಗ್ತಿದೆ. ಆ್ಯಕ್ಚುಲಿ ಡಬಲ್ ಲೈನ್ ಮಾಡಿದ್ದಾರೆ ಈ ರೋಡು. ಈಗ ಜಸ್ಟ್ ಈ ರೋಡಿಗೆ ಡೈವರ್ಷನ್ ತೊಗೊಂಡಿದ್ದು. ಇನ್ನೂ ಕಂಪ್ಲೀಟ್ ಕೆಲಸ ಮುಗ್ದಿಲ್ಲ ಅನಿಸುತ್ತೆ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಇವನ್ ಸೆಂಟ್ರಲ್ಲೆಲ್ಲ ತುಂಬ ಜಾಗ ಇದೆ, ಏನಕ್ಕಂತ ಗೊತ್ತಿಲ್ಲ, ಬಟ್ ತುಂಬ ಕ್ರೇಜಿ ಇದೆ ರೋಡ್ ಇದು. ಸೊ ಇದು 1 ಲೈನ್ ಆ ಕಡೆ ನಿಮ್ಗೆ ಕಾಣಿಸ್ತಾ ಇದೆ,
ಸ್ಟಾಪ್ ಆಯಿತು. ನಾನ್ ಸ್ಟಾಪ್ ಹೇಗಾಗುತ್ತೆ ಅಂದರೆ ಏನೂ ಬ್ರೇಕ್ ಕೊಟ್ಟಿಲ್ಲ, ಸೊ ಹಾಗಾಗಿ ನಾನ್ ಸ್ಟಾಪ್ ಆಗೋ ಚಾನ್ಸಸ್ ಇದೆ. ಸೊ ಈಗಂತೂ 100% ಒಂದು ಪಿಟ್ ಸ್ಟಾಪ್ ನೀಡೆಡ್. ಇದು ಆಗಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಸೊ ಕಾರ್ದು ಕಂಡೀಷನ್ ಬಂದ್ಬಿಟ್ಟು ಈಗ ಈ ಥರ ಇದೆ. ಫುಲ್ ಮನೆ ಹತ್ರ ಬಂದಾಗೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಬಂದಿದ್ದು. ಸೊ ಈ ಕಡೆ ಎಲ್ಲ ಹಿಂಗೆ ಮಣ್ಣು ಆಗ್ಬಿಟ್ಟಿದೆ ಸದ್ಯಕ್ಕೆ. A few moments later. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೈಡ್ ವಿತ್ ನೆರಿ. ಬೆಳಗ್ಗೆ ತನಕ ನಾವು ಶಿವಮೊಗ್ಗಕ್ಕೆ ಬಂದ್ವಿ ಎಲ್ಲರೂ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮತ್ತು ಈಗ ಶಿವಮೊಗ್ಗದಿಂದ ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ. ಚಿತ್ರದುರ್ಗ ರೋಡೇ ಚೂಸ್ ಮಾಡಿದ್ದೀನಿ, ಬಿಕಾಸ್ ಬಂದಿದ್ದು ಚಿತ್ರದುರ್ಗದ ರೋಡೇ ಆದಿದ್ದರಿಂದ ಚಿತ್ರದುರ್ಗದ ರೋಡಲ್ಲೇ ರಿಟರ್ನ್ ಹೊರಟಿದ್ದೀವಿ. ಈಗ ಜಸ್ಟ್ ಶಿವಮೊಗ್ಗ ಬಿಟ್ಬಿಟ್ಟು ಹೊರಗಡೆ ಬಂದಾಯಿತು, ಐ ಮೀನ್ ಸಿಟಿ ಔಟ್ಸ್ಕಟ್ಸ್ಗೆ. Feel like a dynamite, ready to explore right up in the sky. I need you to listen. ಮುಂದೆ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ, ಆಲ್ರೆಡಿ ಮಳೆ ಬರೋ ಥರ ನಮಗೆ ಕಾಣ್ತಾ ಇದೆ. ಕಣ್ಣಲ್ಲಂತೂ ಕಾಣ್ತಾ ಇದೆ, ಕ್ಯಾಮ್ರಾಗೆ ಎಷ್ಟು ಕ್ಲಾರಿಟಿ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಮುಂದೆ ನೋಡಿದ್ರೆ ಮಳೆ ಬರ್ತಾ ಇರೋ ಥರ ಇದೆ. ಮಳೆ ಬರಬೇಕು ಅಂತಲೇ ಅಂದ್ಕೊಂಡಿದ್ದೆ, ಬರತ್ತಾ ಇಲ್ವ ನೋಡುವ. ಇಲ್ಲ ಸರಿ, ನಾವು ಕರೆಕ್ಟ್ ರೋಡಲ್ಲಿ ಹೋಗ್ತಾ ಇದೀವ ಇಲ್ವಾ ಅಂತಲೇ ಡೌಟು. ಇದು ಗುರು ಚೆನ್ನಾಗಿರೋದು. ಮಾನ್ಸೂನ್ ಸೀಸನಲ್ಲಿ ಡ್ರೈವ್ ಮಾಡೋದೇ ಒಂಥರ ಕ್ರೇಜಿ ಇರುತ್ತೆ. ಬಟ್ ಒಂದು ವಿಷಯ ಏನಪ್ಪ ಅಂತ ಅಂದರೆ, ರೈಟ್ ಸೈಡಲ್ಲಿರೋ ವೈಪರೇ ಸರಿ ಇಲ್ಲ, ನನ್ನ ಸೈಡಲ್ಲಿರೋ ವೈಪರ್ ಸರಿ ಇಲ್ಲ. ಮಳೆ ಬಂತು ಅಂತಂದರೆ ರೋಡ್ ಝೀರೋ ವಿಸಿಬಿಲಿಟಿ ಲಿಟ್ರಲ್ಲಿ. ಗೊತ್ತಿಲ್ಲ ಹೇಗಿರುತ್ತೆ ಇವತ್ತು ಅಂತ, ತುಂಬ ಹಾರಿಬಲ್ ಆಗಿರುತ್ತೆ. 10 ಆಗುತ್ತೆ ಅನ್ಸುತ್ತೆ ರೀಚ್ ಆಗೋದು ಬ್ಯಾಂಗ್ಳೂರು. ಸೊ ಈಗ ಸಮಯ 5:30, ಕರೆಕ್ಟಾಗಿ 5:34. ಇನ್ನು ಈಗ ತಾನೇ ಜಸ್ಟ್ ಚೆನ್ನಾಗಿರಿ ಬಿಟ್ಟು ಮುಂದೆ ಬಂದ್ವಿ. ನೆಕ್ಸ್ಟ್ ಚಿತ್ರದುರ್ಗ ಆದಮೇಲೆ ಹೋಗಿ ಹೈವೇಲಿ ಮಳೆ ಬಂದರೆ ಸರಿ, ಆದರೂ ಮಳೆ ಬರಬೇಕು. ಸೈಕಲ್ವಾ ಮತ್ತು ಈ ಫಾರೆಸ್ಟು ತುಂಬ ಚೆನ್ನಾಗಿದೆ. ಅಂದರೆ ಈ ರೋಡಲ್ಲಿ ಬರ್ತಾ ಇರೋ ಪ್ಲೇಸಸ್ ಎಲ್ಲನೂ ಹೇಗಿದೆ ಅಂತಂದರೆ ಏನೋ ಫಸ್ಟ್ ಟೈಮ್ ನೋಡ್ತಾ ಇರೋ ಥರ ಇದೆ. ಬಟ್ ಈ ರೋಡಲ್ಲಿ ನಾನು ತುಂಬ ಸರಿ ಟ್ರಾವೆಲ್ ಮಾಡಿದ್ದೀನಿ, ಆದ್ರೂ ಏನೋ ತುಂಬ ಹೊಸದು ಅಂತ ಅನ್ನಿಸ್ತಾ ಇದೆ ನನಗೆ. ಬಟ್ ಮುಂಚೆ ಈ ಥರ ಇರಲಿಲ್ಲ ರೋಡೊಂದು ಚೇಂಜ್ ಆಗಿದೆ. ಸೊ ಅದಂತಲ್ಲ, ಈವನ್ ಕ್ಲೈಮೇಟ್ ಸಹ ಮುಂಚೆ ಯಾವಾಗ ಬಂದ್ರೂ ತುಂಬ ಮೋಸ್ಟ್ಲಿ ಬೇಸಿಗೆಯಲ್ಲಿ ಬರ್ತಾ ಇದ್ದ ಅಂತ, ಫುಲ್ ಬಿಸಿಲಿರ್ತಾ ಇತ್ತು. ಸೊ ಈಗ ಒಂಥರ ಈ ಕ್ಲೌಡಿ ವೆದರ್ ಮತ್ತು ಈ ಥರ ಒಂದು ಮಳೆ ಬರೋ ವಾತಾವರಣ ಇರೋದ್ರಿಂದ ಏನೋ ಗೊತ್ತಿಲ್ಲ, ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ. ಕಾರ್ನರಿಂಗ್ ಫಾರೆಸ್ಟ್ ಅನ್ಸುತ್ತೆ ಇದು. ಮಳೆ ಬರ್ತಾ ಇದೆ ಅನ್ಕೊಂಡಿದ್ದೆ, ಸೊ ಮಳೆ ಕಡೆ ಅಂತೂ ಇಂತೂ ನಾವು ಅಂದ್ಕೊಂಡಂಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಇಲ್ಲಿ ಮಳೆ ಬರ್ತಾ ಇದೆ, ಅಲ್ಲಿ ಒಂಥರ ಇದೆ. ದಿಸ್ ಇಸ್ ದ ವೆದರ್. ಲೈಕ್ ನೀವು ಟ್ರಾವೆಲಿಂಗ್ ಟೈಮಲ್ಲಿ ಇಲ್ಲಿ ಮಳೆ ಬರ್ತಾ ಇದೆ ಅಂತ ಬಿಟ್ಟು ನಾವು ಇಲ್ಲೇ ನಿಂತ್ಬಿಡ್ತೀವಿ. ಸೊ ಮುಂದೆ ನಾವು ಹೋದ್ಮೇಲೆ ಮಳೆ ಬರ್ತಾ ಇರಲ್ಲ. ಸೊ ಹಾಗಾಗಿ ಎಸ್ಪೆಷಲಿ ಬೈಕ್ ರೈಡ್ ಮಾಡಬೇಕಂತಂದರೆ ಮಳೆ ಬಂತಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಕ್ಕೆ ಮಾತ್ರ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಅಟ್ಲೀಸ್ಟ್ ಒಂದು 5 ಕಿಲೋಮೀಟರ್ಸ್ ಹೋಗಿ ನೋಡಿ ಅಲ್ಲ ನಿಂತಿತ್ತು. ಬಟ್ ನನಗಂತೂ ತುಂಬ ಸರಿ ಆ ಥರ ಆಗಿದೆ. ಈಗ ಇಲ್ಲಿ ಮಳೆ ಬರ್ತಾ ಇರುತ್ತೆ, ಅಲ್ಲಿ ಬಿಸಿಲಿರುತ್ತೆ, ಆ ಥರ. ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. We are heroes tonight. Yeah, we are heroes tonight. We will fly above the sky. Hello guys, welcome back. ಈಗ ಡ್ರೈವ್ ಅಪ್ಡೇಟ್ 7:11 ಸಮಯ PM. ಈಗ ತಾನೇ ಜಸ್ಟ್ ನಾವು ಚಿತ್ರದುರ್ಗನ ಕ್ರಾಸ್ ಮಾಡಿದ್ವಿ. ಚಿತ್ರದುರ್ಗ ಕ್ರಾಸ್ ಮಾಡಿಕೊಂಡು ಹಳೆ ಔಟರ್ ರಿಂಗ್ ರೋಡಿಂದ ಹೊಸ ಔಟರ್ ರಿಂಗ್ ರೋಡ್ ಹೋಗ್ತಾ ಇದ್ದೀವಿ ನಾವು.
ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಜಸ್ಟ್ ಈಗ Who stopped you? ತಾನೇ ಒಂದು ಬಿರಿಯಾನಿ ತಿನ್ಕೊಂಡು ಡ್ರೈವ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಬ್ಯಾಂಗ್ಳೂರು ರೀಚ್ ಆಗಲಿಕ್ಕೆ ಮೋಸ್ಟ್ಲಿ 10 ಗಂಟೆ ಆಗ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಅಲ್ಲಿಂದ 3.5 ಅವರ್ಸ್ ಬೇಕು. ಡಿಪೆಂಡ್ಸ್, ನೋಡುವ. ರೋಡ್ ಫ್ರೀ ಇತ್ತಂತಂದರೆ ಜಲ್ದಿ ರೀಚ್ ಆಗ್ಬೋದು, ಇಲ್ಲ ಅಂತಂತಂದರೆ ಆ್ಯಸ್ ಗೂಗಲ್ ಅಕ್ಕ ಯಾವ ಥರ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಆ ಥರ ರೀಚ್ ಆಗ್ತೀವಿ ನಮ್ಮ ಡೆಸ್ಟಿನೇಷನ್ನ. ಮಳೆ ಬಂದಿಲ್ಲ ಅಂತಂದರೆ ಸಾಕು. ನೈಟ್ ಟೈಮಲ್ಲಿ ಮಳೆ ಬಂದರೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಡ್ರೈವ್ ಮಾಡಲಿಕ್ಕೆ. ಡೇ ಟೈಮಲ್ಲಿ ಓಕೆ, ಬಟ್ ನೈಟ್ ಟೈಮಲ್ಲಿ ಮಳೆ ಬೇಡ. Town to town, from London to Taiwan.